ಸ್ನೇಹಿತರೆ, ಗೃಹಲಕ್ಷ್ಮಿಯ 2,000 ಹಣ ಇನ್ಮುಂದೆ ನಿಮಗೆ ಪ್ರತಿ ವಾರ ಕೂಡ ಜಮಾ ಆಗುತ್ತೆ. ಇದು ಯಾವುದೇ ರೀತಿಯ ಸುಳ್ಳು ಮಾಹಿತಿಯಲ್ಲ, ನಿಜವಾದ ಮಾಹಿತಿ. ನಿಮ್ಮ ಖಾತೆಗೆ ಪ್ರತಿ ವಾರ ಕೂಡ 2,000 ರೂಪಾಯಿಗಳು ಜಮಾ ಆಗ್ತಾ ಹೋಗ್ತವೆ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ಗೃಹಲಕ್ಷ್ಮಿಯ ಹಣವನ್ನು ಯಾರ್ಯಾರೆಲ್ಲ ಪಡ್ಕೊಳ್ತಾ ಇದ್ರಿ ಅಲ್ವಾ, ಎಲ್ರಿಗೂ ಕೂಡ ಗೃಹಲಕ್ಷ್ಮಿಯ 2,000 ರೂಪಾಯಿ ಬರುತ್ತೆ. ಆದರೆ ಪ್ರತಿ ವಾರ ಕೂಡ ಬರುತ್ತೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಇದೇ ವಾರದಿಂದಲೇ ಅದು ಸ್ಟಾರ್ಟ್ ಆಗುತ್ತೆ. ಗೃಹಲಕ್ಷ್ಮಿಯ ಹಣಕ್ಕಾಗಿ ನೀವು ತಿಂಗಳು ಕಾಯ್ತಾ ಇದ್ರಿ, ಆದರೆ ಇವಾಗ ಪ್ರತಿ ವಾರ ಕೂಡ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ. ಮತ್ತು ಗೃಹಲಕ್ಷ್ಮಿಯ ಹಣ ಯಾವ ಯಾವ ಜಿಲ್ಲೆಯವರಿಗೆ ಬರುತ್ತೆ ಅನ್ನುವಂತಹ ಲಿಸ್ಟನ್ನು ಕೂಡ ನಾನು ನಿಮಗೆ ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವೇನು ಗೃಹಲಕ್ಷ್ಮಿ ಹಣವನ್ನು ಪ್ರತಿ ವಾರ ಪಡ್ಕೊಳ್ತೀರಾ ಅಲ್ವಾ, ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಇನ್ನೊಂದು ವಿಚಾರ ಏನು ಅಂತಂದರೆ, ಜಿಲ್ಲಾವಾರು ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗುತ್ತೆ, ಅದು ಕೂಡ ಲಿಸ್ಟನ್ನು ಹೊರಡಿಸಲಾಗಿದೆ. ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ. ಮತ್ತು ನೀವೇನು 2,000 ರೂಪಾಯಿ ಪಡ್ಕೊಳ್ತಾ ಇದ್ರಿ ಅಲ್ವಾ ಗೃಹಲಕ್ಷ್ಮಿ ಹಣವನ್ನು, ಅದು 4,000 ರೂಪಾಯಿಗೆ ಏರಿಕೆ ಆಗಿದೆ. ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ ಸ್ನೇಹಿತರೆ, ಫಸ್ಟ್ ನಿಮಗೆ ಒಂದು ವಾರದಲ್ಲಿ ಏನು 2,000 ರೂಪಾಯಿ ಬರುತ್ತೆ, ತದನಂತರ ವಾರದಲ್ಲಿ 2,000 ಬರುತ್ತೆ, ಮತ್ತು ಇನ್ನೊಂದು ವಾರದ ನಂತರ 2,000 ರೂಪಾಯಿ ಬರುತ್ತೆ. ಇದೇ ರೀತಿಯಾಗಿಯೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ಇವಾಗ ನಾನು ನಿಮಗೆ ಜಿಲ್ಲೆಯ ಲಿಸ್ಟನ್ನು ಹೇಳಿಬಿಡ್ತೇನೆ, ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಫಸ್ಟು ಬಿಡುಗಡೆ ಆಗ್ತಾ ಇದೆ ಅಂತ. ನೋಡಿ ಸ್ನೇಹಿತರೆ, ಮೊದಲನೆಯದಾಗಿ ಮೈಸೂರು, ಚಾಮರಾಜನಗರ, ಚಿಕ್ಕಮಗಳೂರು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು 2,000 ರೂಪಾಯಿ ಹಣ. ಹಾಸನ ಜಿಲ್ಲೆ, ಕೊಡಗು ಜಿಲ್ಲೆ, ಮಂಡ್ಯ ಜಿಲ್ಲೆ, ಈ ಜಿಲ್ಲೆಗಳಿಗೆ ಹಣ ಅನ್ನುವಂಥದ್ದು ಬರ್ತಾ ಇದೆ ಸ್ನೇಹಿತರೆ. ಇನ್ನು ಮೊದಲನೇ ಹಂತದಲ್ಲಿ ಬರುವಂಥದ್ದು, ಆದರೆ ಎಲ್ಲ ಒಂದು ಜಿಲ್ಲೆಯಲ್ಲಿರುವಂತಹ 100% ಮಹಿಳೆಯರಿಗೆಲ್ಲ ಒಂದೇ ಸಲ ಕೂಡ ಬರೋದಿಲ್ಲ ಅಂತಲೇ ಹೇಳ್ಬೋದು. ಮತ್ತು 4,000 ರೂಪಾಯಿ ಯಾರಿಗೆ ಬರ್ತಾ ಇದೆ ಅಂತ ಅಂದರೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ 2,000ದಿಂದ 4,000 ರೂಪಾಯಿಗೆ ಗೃಹಲಕ್ಷ್ಮಿ ಹಣವನ್ನು ಹೆಚ್ಚಿಸುವುದಾಗಿ ಶಾಸಕರು ಹೇಳಿರುವಂಥದ್ದು. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.